ಮನಿ ಪ್ಲ್ಯಾಂಟ್ನ ಜನರು ಹೆಚ್ಚಾಗಿ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಮನಿ ಪ್ಲ್ಯಾಂಟ್ನ ಈಗ ಅತಿ ಹೆಚ್ಚಾಗಿ ನೆಡ್ತಾ ಇದ್ದಾರೆ. ಹಾಗೆ ಸಸ್ಯಗಳು ನಿಮ್ಮ ಮನೆಯನ್ನು ಸುಂದರವಾಗಿಸುವುದಲ್ಲದೆ ಸುಲಭವಾಗಿ ಈ ಗಿಡಕ್ಕೆ ಹೆಚ್ಚಿನ ಆರೈಕೆ ಅಗತ್ಯವಿಲ್ಲ. ನೀವು ಅದನ್ನು ಯಾವುದೇ ಬಾಟಲಿ ಅಥವಾ ಹೂವಿನ ಮಡಕೆಯಲ್ಲಿ ಅಥವಾ ಗಾಜಿನ ಬಾಟಲಲ್ಲಿ ಕೂಡ ಈ ಗಿಡನ ನಾವು ಬೆಳೆಸ್ತಾ ಹೋಗ್ಬೋದು. ಹಾಗೆ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಹಲವಾರು ಜನ ತೋಟನ ಮಾಡ್ತಾ ಇದ್ದಾರೆ. ಮನಿ ಪ್ಲ್ಯಾಂಟ್ ಇಟ್ಟುಕೊಳ್ಳುವುದು ಸಮೃದ್ಧಿ ಮತ್ತು ಸುಖ ಶಾಂತಿಯನ್ನು ಹೆಚ್ಚಿಸಲು ಸಹಾಯಕ ಅಂತ ಕೂಡ ನಂಬಿದ್ದಾರೆ. ಮನಿ ಪ್ಲ್ಯಾಂಟ್ ನೆಡುವಾಗ ಯಾವ ವಿಷಯಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಮನಿ ಪ್ಲ್ಯಾಂಟ್ ಯಾವಾಗಲೂ ನಾವು ಸರಿಯಾದ ದಿಕ್ಕಿನಲ್ಲಿ ಇಟ್ಕೋಬೇಕು. ಇದು ಮುಖ್ಯವಾದ ವಿಚಾರ. ಅದನ್ನು ಯಾವಾಗಲೂ ಕೂಡ ನಾವು ಎಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ನೆಡಲೇಬಾರ್ದು. ಈ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ನೆಡುವುದು ಆರ್ಥಿಕ ನಷ್ಟಕ್ಕೆ ಕಾರಣವಾಗುವುದು. ಇದಲ್ಲದೆ ಮನೆಯಲ್ಲಿ ನಕಾರಾತ್ಮಕ ಹೆಚ್ಚುತ್ತದೆ. ಹಣದ ಸಸ್ಯಗಳನ್ನು ಯಾವಾಗಲೂ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಈ ದಿಕ್ಕಿನಲ್ಲಿಯೇ ಇರುವ ಮತ್ತು ಯೋಗಕ್ಷೇಮದ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಇಂದಿನ ಕಾಲದ ಪುರಾಣದಲ್ಲಿ ಹೇಳುವ ಪ್ರಕಾರ ದೇವರು ಗಣೇಶ ಈ ದಿಕ್ಕಿನಲ್ಲಿ ಗಿಡ ನೆಡುವುದು ಎಂದರೆ ದೇವರ ಆಶೀರ್ವಾದ ಇರುತ್ತದೆ ಅಂತಲೇ ಹೇಳ್ತಾರೆ. ಹಾಗೆ ಮನಿ ಪ್ಲ್ಯಾಂಟ್ ವೇಗವಾಗಿ ಬೆಳೆಯುತ್ತದೆ. ಆದ್ದರಿಂದ ಸಸ್ಯದ ಬಳ್ಳಿಗಳು ನೆಲವನ್ನು ಸ್ಪರ್ಶಿಸದ ಹಾಗೆ ನಾವು ನೋಡ್ಕೊಳ್ಬೇಕು. ಅದರ ಬಳ್ಳಿಗಳಿಗೆ ಹಗ್ಗದ ಮೂಲಕ ಸಹಾಯ ಮಾಡಬೇಕು. ಇದರಿಂದ ಅದು ಮೇಲಕ್ಕೆ ಏರುತ್ತಾ ವಾಸ್ತು ಪ್ರಕಾರ ಬೆಳೆಯುವ ಬಳ್ಳಿಗಳು ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತವಾಗಿರ್ತವೆ. ಮನಿ ಪ್ಲ್ಯಾಂಟ್ ಲಕ್ಷ್ಮೀ ದೇವಿಯ ಒಂದು ರೂಪ ಅಂತಲೇ ಹೇಳಲಾಗಿದೆ. ಇದು ನೆಲವನ್ನು ಸ್ಪರ್ಶಿಸದ ಹಾಗೆ ನಾವು ನೋಡ್ಕೊಳ್ಬೇಕು. ಆಗ ಬೀಳಲು ಬಿಡಬಾರ್ದು. ವಾಸ್ತು ಪ್ರಕಾರ ಒಣಗಿದ ಮನಿ ಪ್ಲ್ಯಾಂಟ್ ದುರದೃಷ್ಟದ ಸಂಕೇತ ಅಂತಲೂ ಕೂಡ ನಮ್ಮ ಹಿರಿಯರು ನಂಬಿದ್ದಾರೆ. ಇದು ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಇದನ್ನು ನಾವು ತಪ್ಪಿಸಲು ನಿಯಮಿತವಾಗಿ ಮನಿ ಪ್ಲ್ಯಾಂಟ್ಗೆ ನೀರು ಹಾಕ್ತಾನೆ ಇರಬೇಕು. ಹಾಗೆ ಎಲೆಗಳನ್ನ ಒಣಗಲು ನಾವು ಬಿಡಬಾರ್ದು.